ಎಲ್ರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನೀವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೇಳಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಫ್ರೆಂಡ್ಸ್, ಈ ಚಿಲ್ಡ್ರನ್ಸ್ ಡೇ ನ ತುಂಬಾ ಎಂಜಾಯ್ ಮಾಡಿ, ಆಯ್ತಾ? ಬನ್ನಿ ವಿಡಿಯೋದೊಳಗೆ ಹೋಗೋಣ. ಯಾರನ್ನು ಒಳ್ಳೆಯವರಂತ ನಂಬಾರ್ದು. ಈಗ ಗೊತ್ತಾಗ್ತಾ ಇದೆ, ಎಷ್ಟು ಚೆನ್ನಾಗಿ ನನ್ನ ಹತ್ರ ಮಾತಾಡ್ತಾ ಇದ್ದಾಳೆ. ಆದ್ರೆ ಈ ಮಗುಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾಳೆ? ಈಗ ಅವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಮನೆಗೆ ಅಂದ ತಕ್ಷಣ ಯಾವ ತರ ಮಾಡಿದ್ಲು ಮುಖನ. ಏನ್ ಜನ್ಮನೋ, ಸಣ್ಣ ಮಕ್ಕಳಿಗೆ ಈ ತರ ಕಷ್ಟ ಕೊಟ್ರೆ ಅವುಗಳಿಗೆ ಎಷ್ಟು ನೋವಾಗತ್ತೆ ಅಂತ ಒಂಚೂರು ಗೊತ್ತಿಲ್ವಾ ಇವಳಿಗೆ? ಛೀ, ಏನ್ ಮನ್ಸೋ ಏನೋ. ಸ್ವೀಟಿ, ಬನ್ರಿ. ಯಾಕೆ ಇವತ್ತಿಷ್ಟು ಲೇಟು? ತುಂಬಾ ಕೆಲಸ ಇತ್ತು ಸ್ವೀಟಿ, ಅದಕ್ಕೆ ಲೇಟ್ ಆಯ್ತು. ಸರಿ, ಮೀನಾ ಬಂದಿದ್ದಾಳೆ, ತಮ್ಮ ಬರಲಿಲ್ವಾ? ರೀ, ಅದು ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ದೆ ಮಾಡ್ಬಿಟ್ಟೆ. ಏನ್ ವಿಷಯ ಸ್ವೀಟಿ? ರೀ, ಮೀನಾ ಇದ್ದಾಳಲ್ಲ, ಅವಳ ಮನೇಲಿ ಇಷ್ಟೆಲ್ಲ ಮಾಡಿದಾಳೆ ರೀ ಅವಳು. ಅದೇ ಪಾಪ ತಮ್ಮನ್ಗೇನು ಗೊತ್ತಿಲ್ಲ, ಏನ್ ಮಾಡೋದು? ಅದಕ್ಕೆ ನನ್ ಮನ್ಸೇ ಕೇಳಲಿಲ್ಲ. ನಿಮ್ಮ ಹತ್ರ ಒಂದ್ ಮಾತು ಕೇಳಿದೆ ನಾನು. ಮೀನನ್ನ ನಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟೆ, ಇಲ್ಲೇ ಇರ್ಲಿ ಅಂತ. ನಿಮ್ಗೇನು ಬೇಜಾರಿಲ್ಲ ಅಲ್ಲ? ಸ್ವೀಟಿ, ಇದೇನ್ ಮಾತು ನೀನ್ ಕೇಳ್ತಾ ಇರೋದು? ನನ್ ಬಗ್ಗೆ ಗೊತ್ತಿಲ್ವಾ? ಅದೊಂದ್ ಸಣ್ಣ ಮಗು, ಅದ್ ಈ ತರ ಕಷ್ಟ ಅನ್ಭವಿಸ್ತಾ ಇದೆ ಅಂತ ಹೇಳಿದ್ರೆ ಎಂತವ್ರಿಗಾದ್ರೂ ಮನ್ಸು ನೋವಾಗತ್ತೆ. ನೀನ್ ಕರ್ಕೊಂಡ್ ಬಂದಿರೋದು ಒಳ್ಳೇದೇ. ಆ ಮಗು ಇಲ್ಲೇ ಇರ್ಲಿ, ಓದೋ ಖರ್ಚಿಂದ ಎಲ್ಲನೂ ನಾನೇ ನೋಡ್ಕೊಳ್ತೀನಿ. ರೀ, ತುಂಬಾ ಸಂತೋಷ ರೀ, ನೀವ್ ಹೇಳಿದ್ದೆ ಸಂತೋಷ ಆಯ್ತು. ಬೇಡ, ತಮ್ಮ ಓದಿಸ್ತಾನೆ, ಆದ್ರೆ ಮೀನಾ ಇಲ್ಲೇ ಇರ್ಲಿ, ಅಷ್ಟ್ ಸಾಕು ನನ್ಗೆ. ಆಯ್ತು ಸ್ವೀಟಿ, ಆದ್ರೆ ಯಾಕೆ ನಿನ್ ತಮ್ಮನ್ ಹೆಂಡತಿ ಈ ತರ ಮಾಡ್ತಾಳೆ? ಒಂದ್ ಸಣ್ಣ ಹುಡುಗಿ ಅಂತಾನು ಗೊತ್ತಿಲ್ವಾ? ಆ ತರ ಹೊಡೆದಿದ್ದಾಳೆ ನೋಡು, ಮುಖ ಎಲ್ಲ ಹೇಗ್ ಬಾತೋಗಿದೆ ಅಂತ. ಹೌದು ರೀ, ಅಚ್ಚು ಮನೆಗ್ ಬಂದ್ ಹೇಳಿದ್ಲು, ಅಮ್ಮ ಈ ತರ ಹೊಡಿತಾ ಇದಾರೆ ಅಂತ. ನಾನ್ ನಂಬ್ಲೇ ಇಲ್ಲ, ಏನಾದ್ರು ತಪ್ಪು ಮಾಡಿರ್ಬೇಕು ಅಂತ ಅಂದ್ಬಿಟ್ಟು ಸುಮ್ನ ಬಿಟ್ಟೆ. ಸರಿ, ಇದಕ್ಕೆ ಅಂತ ನೋಡಿದ್ರೆ ಸರಿ ಆಗಲ್ಲ, ಹೋಗಿ ನಾವ್ ಅಂಗಡಿಗೆ ಹೋಗಂಗೆ ಆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ರೆ ಮಗು ಮುಖ ಎಲ್ಲ ಬಾತೋಗಿದೆ. ನನ್ಗಂತೂ ನೋಡಿದ ತಕ್ಷಣ ಅಳು ಬರಂಗ್ ಆಗ್ಬಿಡ್ತು. ಸರಿ, ಇದು ಹಿಂಗೆ ಬಿಟ್ಟರೆ ಆಗಲ್ಲ, ಮೀನನ್ನ ನಮ್ಮನೆ ಕರ್ಕೊಂಡ್ ಬಂದ್ಬಿಡೋಣ, ಅದೇನಾದ್ರೂ ಸರಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಕೇಳಿದೆ, ನಾನು ಕರ್ಕೊಂಡ್ ಬಂದ್ಬಿಟ್ಟೆ. ಇರ್ಲಿ ಬಿಡು ಸ್ವೀಟಿ, ಇಲ್ಲೇ ಇರ್ಲಿ ಆಯ್ತಾ? ಚೆನ್ನಾಗಿದ್ರೆ ಸಾಕು. ಹೌದು ರೀ, ಇಲ್ಲೇ ಇರ್ಲಿ, ಅಲ್ಲಿ ಕಳ್ಸೋದ್ ಬೇಡ. ತಮ್ಮ ಬೇಡ ಅಂತಾನೆ ಹೇಳ್ದ, ನಾನೇ ನನ್ ಮಾತು ಕೇಳ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟೆ. ಅಲ್ಲ, ಯಾಕಾದ್ರೂ ಅವಳು ಈ ತರ ಮಾಡ್ತಾಳೆ? ಸಣ್ಣ ಮಗು ಅಂತ ಗೊತ್ತಿಲ್ವಾ ಅವಳಿಗೆ? ಸ್ವೀಟಿ, ಮಲ್ತಾಯಿ ಅಂದ್ರೆ ಹಿಂಗೆ ಚೆನ್ನಾಗಿ ನೋಡ್ಕೊಳ್ತಾರಾ? ಈ ತರನೇ ಮಾಡ್ತಾರೆ. ಇನ್ನೊಬ್ರು ಹೆತ್ತಿದ ಮಕ್ಳಲ್ಲ, ಅವ್ರವ್ರ ಮಕ್ಳಾದ್ರೆ ಚೆನ್ನಾಗಿ ನೋಡ್ತಾರೆ, ಗೊತ್ತಾಯ್ತಾ? ಆದ್ರೆ ಎಲ್ರು ಹೀಗೆ ಇರಲ್ಲ, ಕೆಲವೊಬ್ರು ಮಾತ್ರ ಈ ತರ. ಹೌದು ರೀ. ಸರಿ, ಏನ್ ಮಾಡ್ತಾ ಇದೀಯಾ? ರೀ, ತರಕಾರಿ ಎಲ್ಲ ಹಾಕಿ ಸಾರ್ ಮಾಡ್ತಾ ಇದ್ದೀನಿ. ಸರಿ ಸರಿ, ಬೇಗ ಬೇಗ ಊಟ ಹಾಕು, ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಆಯ್ತು ರೀ. ಸರಿ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಎಲ್ಲ ತೆಗ್ದಿತ್ತಾಯ್ತು ಮೀನಾ. ನಾನೇ ಏನು ತೆಗ್ದಿರ್ಲಿಲ್ಲ ಅನು ಅಕ್ಕ, ಬ್ಯಾಗ್ ಎಲ್ಲ ಮನೇಲಿದೆ. ಈಗ ಇಲ್ಲಿ ಬಂದ್ಬಿಟ್ಟೆ. ಈಗ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನಾಳೆ ನಾನು ಸ್ಕೂಲಿಗೆ ಹೋಗ್ತೀನಾ ಇಲ್ವಾ ಅಂತಾನೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನಾಳೆ ಸ್ಕೂಲಿಗೆ ಹೋಗ್ತೀಯ ಮೀನಾ? ಮಾವ ಬರ್ತೀನಂತ ಹೇಳಿದ್ರೆ ತಗೊಂಡು ಇನ್ನೇನ್ ಬರ್ಬೋದೇನೋ. ತಡಿ, ಇಲ್ಲಾಂದ್ರೆ ಬೆಳಗ್ಗೆನೂ ಬರ್ಬೋದೇನೋ. ಟೆನ್ಷನ್ ಮಾಡ್ಕೊಂಬೇಡ. ಆಯ್ತನು ಅಕ್ಕ. ಮೀನಾ, ಈಗ ನೀನು ನಮ್ಮನೇಲಿದ್ಯಾ? ಇನ್ಮೇಲೆ ಇಲ್ಲೇ ಇರೋದು ನೀನು? ಹೌದಚ್ಚು, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಹೌದು ಮೀನಾ, ನನಗೂ ತುಂಬಾ ಖುಷಿ ಆಗ್ತಾ ಇದೆ ನೀನು ಇನ್ಮೇಲೆ ನಮ್ಮನೇಲೇ ಇರೋದು ಅಂತ. ಥ್ಯಾಂಕ್ಸ್ ಅಚ್ಚು, ನೀನ್ ತಾನೇ ಹೆಲ್ಪ್ ಮಾಡಿದ್ದು. ಹೌದು, ಇರ್ಲಿ ಪರವಾಗಿಲ್ಲ. ನಾನು ನಿನ್ ಚಿಕ್ಕಮ್ಮ ನಿನ್ನ ನೋಡಿತಾ ಇದ್ರಲ್ಲ, ಅದನ್ನ ನೋಡಿ ತುಂಬಾ ಬೇಜಾರಾಗ್ಬಿಟ್ಟು ಅದಕ್ಕೆ ಅಮ್ಮನ ಹತ್ರ ಹೇಳಿದೆ. ಅಮ್ಮ ಅದಕ್ಕೆ ನೋಡೋಣ ಅಂತ ಬಂದ್ರು, ಹಂಗೆ ಕರ್ಕೊಂಡ್ ಬಂದ್ಬಿಟ್ವಿ. ಹೌದಾ ಅಚ್ಚು? ಅಲ್ಲ ಮೀನಾ, ನಿನ್ ಚಿಕ್ಕಮ್ಮ ಯಾಕೆ ಈ ತರ ಹೊಡಿತಾರೆ? ಅವ್ರಿಗೆ ಯಾರಾದ್ರೂ ಈ ತರ ಹೊಡೆದ್ರೆ ಗೊತ್ತಾಗತ್ತೆ ಹೆಂಗ್ ನೋವಾಗತ್ತೆ ಅಂತ. ಅಲ್ಲ ಮೀನಾ? ಬೇಡ ಅಚ್ಚು, ಆ ತರ ಎಲ್ಲ ಏನೂ ಆಗದ್ ಬೇಡ. ಮತ್ತೆ ಯಾಕೆ ನಿನ್ನ ಹೊಡಿತಾರೆ? ಯಾಕಂತ ನನ್ಗೆ ಗೊತ್ತಿಲ್ಲ. ಯಾಕೋ ಅವರಿಗೆ ನನ್ ಮೇಲೆ ಸಿಟ್ಟ ಅಂತ. ಏನೋ ಇರ್ಲಿ ಬಿಡು, ಯಾಕೆ ಸುಮ್ನೆ ಅವ್ರ ಬಗ್ಗೆ ಅಲ್ಲ. ನನಗಂತೂ ಎಷ್ಟು ಸಿಟ್ಟು ಬರ್ತಾ ಇದೆ ಗೊತ್ತಾ ನಿನ್ ಚಿಕ್ಕಮ್ಮನ ಮೇಲೆ? ಇರ್ಲಿ ಬಿಡಚ್ಚು, ಸುಮ್ನೆ ಯಾಕೆ ಸಿಟ್ಟು ಮಾಡ್ಕೊಳ್ತೀಯ ಅವ್ರ ಮೇಲೆ? ಅವ್ರ ಪಾಪ. ಇಷ್ಟ ಆದ್ರೆ ನಿನ್ ಚಿಕ್ಕಮ್ಮನ ಬಿಟ್ಕೊಡಲ್ಲ ಅಲ್ಲ ನೀನು? ಪಾಪ ಅಂತ ಹೇಳ್ತೀಯಾ? ಅವ್ರ ಪಾಪ ಅಲ್ಲ, ಭಯಂಕರ ಜೋರಿದ್ದಾರೆ ಗೊತ್ತಾ? ಹೌದ್ ಮೀನಾ, ನಿನ್ ಚಿಕ್ಕಮ್ಮ ತುಂಬಾ ಜೋರಿದ್ದಾರೆ. ನೋಡ್ದಾಗ್ಲೇ ಗೊತ್ತಾಯ್ತು. ನಾವು ಮನೆಗ್ ಬಂದಾಗ ನಮ್ಮನ್ನೊಂಥರ ನೋಡ್ತಾರೆ, ನಿನ್ನೊಂಥರ ನೋಡ್ತಾರೆ. ನಾನು ಆಗ್ಲೇ ಅನ್ಕೊಂಡೆ, ಆದ್ರೆ ಯಾಕೆ ಸುಮ್ನೆ ಕೆಲವೊಬ್ರು ಹಾಗೆ ಅಂತ ಸುಮ್ನೆ ಆಗ್ಬಿಟ್ಟೆ. ಅದೇ ಅಚ್ಚು ಸುಮ್ನೆನೆ ಬಿಡ್ಲಿಲ್ಲ, ಅಮ್ಮನ ಹತ್ರ ಬಂದು ನಿನ್ನನ್ನು ಹೊಡೆಯೋದನ್ನ ಹೇಳಿದ್ಲ. ಅಮ್ಮನಿಗೆ ಹಂಗೆ ಸಿಟ್ಟು ಬಂದ್ಬಿಟ್ಟು ನಿನ್ನನ್ನು ಕರ್ಕೊಂಡ್ ಬಂದಿದ್ದು. ಅವ್ರ ಹಂಗೆ ಅನ್ನೋ ಅಕ್ಕ. ಸರಿ, ಇರ್ಲಿ ಬಿಡಿ, ಅವರು ಪಾಪ, ಏನ್ ಮಾಡೋದು? ಅಚ್ಚು ನೋಡು, ಎಷ್ಟು ಹೊಡೆತ ತಿಂದ್ರೇನೋ ಅವ್ರ ಚಿಕ್ಕಮ್ಮ ಇವಳಿಗೆ ಎಷ್ಟು ಶಿಕ್ಷೆ ಕೊಟ್ರೇನೋ ಅವ್ರ ಪಾಪ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾಳೆ ನೋಡು. ಹೌದಕ್ಕ, ಇವಳು ತುಂಬಾ ಪಾಪ ಅಲ್ಲ ಮೀನಾ? ಹೌದು, ಆದ್ರೆ ಒಂದ್ ವೇಳೆ ಮೀನನ್ ಪ್ಲೇಸ್ ಅಲ್ಲಿ ನೀನ್ ಇದ್ದಿದ್ದೆ ಅಂದ್ರೆ ಏನ್ ಹೇಳ್ತಾ ಇದ್ದೆ ಗೊತ್ತಾ? ನಿನ್ ಚಿಕ್ಕಮ್ಮ ತುಂಬಾ ಜೋರ್ ಅಂತ ನಾವೇನಾದ್ರೂ ಹೇಳಿದ್ರೆ, ಹೌದೌದು ಅವ್ರು ತುಂಬಾ ಜೋರಿದ್ದಾರೆ ಅಂತ ಹೇಳ್ತಾ ಇದ್ದೆ ಗೊತ್ತಾ? ಹೋ, ನಾನು ಹಂಗೆ ಹೇಳ್ತಾ ಇದ್ನಾ? ನೀನ್ ಮಾತ್ರ ಏನ್ ಕಡಿಮೆ? ನೀನೇನಾದ್ರೂ ಆ ಪ್ಲೇಸ್ ಅಲ್ಲಿ ಇದ್ದಿದ್ರೆ 4 ಪಟ್ಟು ಜಾಸ್ತಿನೇ ಹೇಳ್ತಾ ಇದ್ದೆ.
ಹೋಗೆ. ನಾನ್ ಹೋಗಿ ಅಲ್ಲ ಕಣೆ, ನೀನೇ ಹೋಗೆಲ್ಲೇ ಹೋಗ್ಗೆ. ಏನಿಲ್ಲಿ ಇಬ್ರು ಶುರು ಮಾಡ್ಕೊಂಡ್ರಾ? ಅಯ್ಯೋ ಅದೆಲ್ಲ ಏನಿಲ್ಲ ಪಪ್ಪ. ಅಕ್ಕ ನಾನು ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದೀವಿ ಅಷ್ಟೇ ಅಲ್ಲ ಅಕ್ಕ? ಸರಿ, ನಮ್ಮ ಮನೆಗೆ ಮೀನಾ ಬಂದಿದ್ದಾಳಲ್ಲ, ಇನ್ಮೇಲೆ ಅವಳ ಹತ್ರ ಚೆನ್ನಾಗಿರ್ಬೇಕು, ಜಗಳ ಎಲ್ಲ ಮಾಡ್ಕೋಬಾರ್ದು. ನೀವು 3 ಜನನು ಒಟ್ಟಿಗೆ ಇರ್ಬೇಕು. ಮೀನಾ ಇನ್ಮೇಲೆ ನಮ್ಮ ಮನೇಲೇ ಇರೋದು. ಆಯ್ತಾ ಮೀನಾ? ನೀನ್ ಇನ್ಮೇಲೆ ಇಲ್ಲೇ ಇರ್ಬೇಕು, ಮತ್ತೆ ಇಲ್ಲಿಂದಾನೇ ನೀನ್ ಸ್ಕೂಲಿಗೆ ಹೋಗ್ಬೇಕು. ನಿನ್ಗೆ ಇಷ್ಟ ತಾನೇ? ಆಯ್ತು ಮಾವ, ಇಲ್ಲೇ ಇರ್ತೀನಿ. ನನಗೆ ತುಂಬಾ ಇಷ್ಟ. ಅಚ್ಚು ಅನ್ನೋ ಅಕ್ಕನೊಟ್ಟಿಗೆಲ್ಲ ಇರೋದಕ್ಕೆ ತುಂಬಾ ಇಷ್ಟ. ಸರಿ ಸರಿ ಆಯ್ತು, ಎಲ್ರು ನಡೀರಿ. ಅಮ್ಮ ಅಡ್ಗೆ ಮಾಡಾಯ್ತಂತೆ, ಊಟ ಮಾಡೋಣ. ಆಯ್ತು ಪಪ್ಪ. ಬಾ ಅಚ್ಚು. ನೀವು ಹೋಗಿ, ನೀವು ಊಟ ಮಾಡಿ. ನಾನು ಟಾಯ್ಲೆಟ್ ಹೋಗ್ಬಿಟ್ಟು ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ. ಇವಳಿಗೆ ಯಾವಾಗ್ಲೂ ಊಟ ಮಾಡೋ ಟೈಮಲ್ಲೇ ಶೀ. ನನಗೆ ಟಾರ್ಚರ್ ಮಾಡಕ್ಕಂತಾನೆ ಕೊಟ್ಟಿದ್ದಾನ ಅಂತ ದೇವ್ರು ಇವಳನ್ನ ಅಕ್ಕ ಅಂತ. ಥು. ಇನ್ನು 2 ದಿನ ಬಿಟ್ಟು ಕರಿ ಅಂತ ಹೇಳ್ತಲ್ಲ, ಈಗ ಚಿನ್ನನ್ನ ಕರಿಬೇಕು. ಅಕ್ಲಕ್ ಡಕ್ಲಕ್ ಬುಳು ಬುಳು ಜಂ. ಜಿನ್, ನೀನ್ ಹೇಳ್ದಾಗೆ ನಾನು 2 ದಿನ ನಿನ್ನನ್ನ ಕರೀಲೇ ಇಲ್ಲ. ಈಗಲೇ ಕರೆದಿರೋದು. ಬಾ ಜಿನ್. ಜಿನ್, ಹೋಗಿದ್ ಕೆಲ್ಸ ಏನಾಯ್ತು? ಬಾರ್ಬಿ, ಅದು ಜಿನ್ ಏನಾಯ್ತು ಜಿನ್? ನನಗೆ ನೀನು ಹೆಲ್ಪ್ ಮಾಡಲ್ವಾ? ನೀನ್ ಇನ್ನಷ್ಟೇನಾ? ಬಾರ್ಬಿ, ಏನಂತ ಹೇಳಿದ್ರೆ ನಾನು ನಿಮ್ಗೆ ಸಹಾಯ ಮಾಡಕ್ಕಾಗತ್ತೆ. ವಾವ್, ನನಗೆ ನೀನು ಸಹಾಯ ಮಾಡಕ್ಕಾಗತ್ತಾ? ಜಿನ್, ಅದನ್ನ ಖುಷಿಯಾಗಿ ಹೇಳ್ಬೋದಲ್ಲ, ಯಾಕೆ ಹಿಂಗ್ ಸಪ್ಪಗೆ ಹೇಳ್ತಾ ಇದೀಯಾ? ಬಾರ್ಬಿ, ಆದ್ರೆ ಏನು? ಬಾರ್ಬಿ, ಆದ್ರೆ ಅದ್ರಲ್ಲೊಂದು ವಿಷಯ ಇದೆ. ವಿಷಯನಾ? ಏನ್ ವಿಷಯ ಅಂತ ಹೇಳು ಜಿನ್. ಬಾರ್ಬಿ, ನಾನ್ ನಿಮ್ಗೆ ಸಹಾಯ ಒಂದಿನಕ್ಕೆ ಒಂದೇ ಸಲ ಮಾಡಕ್ಕಾಗದು. ಜಿನ್, ಹೌದಾ? ನೀನ್ ಒಂದಿನಕ್ಕೆ ಒಂದೇ ಸಲ ಸಹಾಯ ಮಾಡದಾ? ಹೌದು ಬಾರ್ಬಿ, ಅದಕ್ಕೆ ನಾನ್ ನಿಮ್ಮ ಹತ್ರ ಖುಷಿಯಾಗಿ ಹೇಳಕ್ ಆಗ್ಲಿಲ್ಲ. ಜಿನ್, ಪರವಾಗಿಲ್ಲ ಬಿಡು, ಒಂದಿನಕ್ಕೆ ಒಂದ್ಸಲ ಸಹಾಯ ಮಾಡಿದ್ರೇನೆ ಸಾಕು. ಆಯ್ತು ಬಾರ್ಬಿ, ನಿಮಗೆ ಸಂತೋಷ ತಾನೇ? ನನಗೆ ತುಂಬಾನೇ ಸಂತೋಷ ಜಿನ್. ಒಂದ್ಸಲ ಆದ್ರೂ ಸಹಾಯ ಮಾಡ್ತೀಯಲ್ಲ, ಅದ್ ಸಾಕು ನನಗೆ. ಸರಿ ಹೇಳಿ ಬಾರ್ಬಿ, ನನ್ನಿಂದ ಏನಾದ್ರೂ ಸಹಾಯ ಬೇಕಾ? ಜಿನ್, ನನಗೆ ಇವತ್ತೇನು ಸಹಾಯ ಬೇಡ, ನಾಳೆ ನಿನ್ನ ಹತ್ರ ಸಹಾಯ ಕೇಳ್ತೀನಿ. ಆಯ್ತು ಬಾರ್ಬಿ. ಅಚ್ಚು. ಸರಿ ಸರಿ, ನಮ್ ಪಪ್ಪ ಕರೀತಾ ಇದಾರೆ, ನಾನು ಹೋಗಿ ಊಟ ಮಾಡ್ತೀನಿ. ಬಾಯ್. ಆಯ್ತು ಬಾರ್ಬಿ. ಬಂದೆ ಪಪ್ಪ. ಬೇಗ ಬಾ ಅಚ್ಚು. ಎಷ್ಟು ತನಕ? ಬಂದೆ. ಎಲ್ಲ ಥಿಂಗ್ಸ್ ತೆಗ್ದಿಟ್ಬಿಟ್ಟೆ. ಇನ್ನೇನಿದೆ ಬಾಕಿ ಅವಳಿಗೆ? ಬಟ್ಟೆ, ಸ್ಕೂಲ್ ಬ್ಯಾಗು, ಕಲರ್ ಪೆನ್ಸಿಲು, ಸ್ಕೂಲ್ ಆಕ್ಸೆಸರೀಸ್ ಎಲ್ಲ ತೆಗ್ದಾಯ್ತು. ಬೇರೆ ಏನಾದ್ರೂ ಮಿಸ್ ಆಗಿಯಾ? ಸರಿ, ಮಿಸ್ ಆದ್ರೆ ಇಲ್ಲೇ ತಂದಿದೆ, ತಗೊಂಡೋಗಿ ಕೊಟ್ರೆ ಆಯ್ತು. ಸರಿ ಆಯ್ತು, ಇನ್ನೇನು ಎಲ್ಲ ತಗೊಂಡು ಹೊರಡೋಣ. ರೀ ರೀ, ಇದೆಲ್ಲ ಏನ್ರಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀರಾ? ಆಫೀಸಿಂದ ಏನಾದ್ರೂ ಟ್ರಿಪ್ ಏನೋ ಇದೆಯಾ? ನನ್ನ ಹತ್ರ ಒಂದು ಮಾತು ಹೇಳಿಲ್ಲ. ಆಫೀಸಿಂದ ಆತರ ಏನಾದ್ರು ಟ್ರಿಪ್ ಇತ್ತಂದ್ರೆ ನಿನ್ನ ಹತ್ರ ಹೇಳ್ದೆ ಹೋಗ್ತೀರಾ? ಇದೆಲ್ಲ ಮೀನನ್ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿ ತಗೊಂಡಿದ್ದೀನಿ, ತಗೊಂಡೋಗಿ ಅಕ್ಕನ ಮನೇಲಿ ಇಡಕ್ಕೆ. ರೀ, ನನ್ಗಂತೂ ಬಹಳ ಸಿಟ್ಟಿದೆ ರೀ, ನಿಮ್ ಮೇಲೂ ನಿಮ್ಮ ಅಕ್ಕನ ಮೇಲೇನು. ನೀವೇನು ಬೇಜಾರ್ ಮಾಡ್ಕೊಂಬೇಡ್ರಿ. ನನ್ಗೆ ಮೀನನ್ ನೋಡ್ದೆ ಇರಕ್ಕೆ ಆಗಲ್ಲ, ಗೊತ್ತಾ? ನೀವ್ ಈಗ ಮಾಡ್ತಾ ಇರೋದು ನೋಡಿದ್ರೆ ನನಗಂತೂ ಅಳು ಬರಂಗ್ ಆಗ್ತಾ ಇದೆ. ಮೀನನ್ ಯಾಕ್ರಿ ಮನೆ ಬಿಟ್ಟು ಕರ್ಕೊಂಡೋಗಿ ಅಲ್ಲಿಟ್ಟಿದ್ದೀರಾ? ಮಹಾಲಕ್ಷ್ಮಿ ರೀ ಅವಳು. ಈ ಮನೆ ಬಿಟ್ಟು ಹೋದ್ರೆ ಹೆಂಗ್ ಹೇಳಿ ನೋಡೋಣ? ಹೌದು, ನನ್ನ ಮಗಳು ಯಾವತ್ತೂ ನನಗೆ ಮಹಾಲಕ್ಷ್ಮಿನೇ, ನಾನಿಲ್ಲ ಅಂತ ಹೇಳಲ್ಲ. ಆ ಮಹಾಲಕ್ಷ್ಮಿ ಸ್ವಲ್ಪ ದಿನ ಅಕ್ಕನ ಮನೆಯಲ್ಲೂ ಇರ್ಲಿ, ಆಯ್ತಾ? ರೀ, ನೀವೆಲ್ಲ ಹಿಂಗ್ ಮಾಡ್ಬಾರ್ದು ರೀ. ಪ್ಲೀಸ್ ರೀ, ಮೀನನ್ನ ಮನೆ ಕರ್ಕೊಂಡ್ ಬನ್ರಿ ಪ್ಲೀಸ್ ರೀ. ನಾನ್ ಬೇಕಾದ್ರೆ ನಿಮ್ಮ ಅಕ್ಕನ ಹತ್ರ ಮಾತಾಡ್ತೀನಿ, ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ಮೀನ ನಮ್ಮ ಮನೇಲೇ ಇರ್ಲಿ. ಇಷ್ಟ ದಿನ ನನ್ ಕಣ್ ಮುಂದೆನೆ ಇದ್ಬಿಟ್ಟು ಈಗ ಆ ಹುಡುಗಿ ಇಲ್ಲ ಅಂದ್ರೆ ನನ್ಗೆ ಹೆಂಗ್ ಈ ಮನೇಲಿ ಇರಕ್ಕಾಗತ್ತೆ ಹೇಳ್ರಿ ನೋಡೋಣ? ನೀವು ಕೆಲ್ಸಕ್ಕೆ ಹೋಗ್ಬಿಡ್ತೀರಾ, ಮತ್ತೆ ಇವಳು ನಾನು ಇಲ್ಲಿ ಇದ್ಬಿಟ್ರೆ ನನ್ಗೆ ಹೆಂಗ್ ಇಲ್ಲಿ? ನೀವು ಕೆಲ್ಸಕ್ಕೆ ಹೋಗ್ಬಿಡ್ತೀರಾ, ಅವಳು ಸ್ಕೂಲಿಗೆ ಹೋಗಿ ಸಂಜೆ ಬರ್ತಾಳೆ. ಇನ್ನು ಅವಳು ಇಲ್ಲ ಅಂತ ಹೇಳಿದ್ರೆ ಈ ಮನೇಲಿ ನಾನ್ ಮಾತ್ರ ಒಂಟಿಯಾಗಿದ್ದಂಗ ಆಗ್ಬಿಡುತ್ತೆ ರೀ. ಪ್ಲೀಸ್ ರೀ. ದುರ್ಗಾ, ನೀನ್ ಯಾಕೆ ಸಿಟ್ ಮಾಡ್ಕೊಳ್ತಾ ಇದೀಯಾ? ರೀ, ನಾನ್ ಸಿಟ್ ಮಾಡ್ಕೊಳ್ತಾ ಇಲ್ಲ ರೀ, ನಾನು ಬೇಜಾರ್ ಮಾಡ್ಕೊಳ್ತಾ ಇರೋದು ಮೀನ ನಮ್ಮ ಮನೇಲಿ ಇರ್ಲಿ ಅಂತ. ದುರ್ಗಾ, ಬೇಜಾರ್ ಮಾಡ್ಕೊಂಬೇಡ. ನನ್ಗೂ ಬೇಜಾರಿ ನನ್ನ ಮಗಳನ್ನ ಬಿಟ್ಟಿರೋದಕ್ಕೆ. ಏನ್ ಮಾಡೋದು ಹೇಳಿ ನೋಡೋಣ? ಅವಳು ಗಡಿ ಬಿದ್ದು ಆತರ ಗಾಯ ಮಾಡ್ಕೊಳ್ಳೋದು ನೋಡಿದ್ರೆ ನನ್ಗೆ ಬೇಜಾರಾಗ್ತಾ ಇದೆ. ಅಕ್ಕ ಹೇಳ್ದಂಗೆ ಈ ಮನೆ ಯಾಕೋ ವಾಸ್ತು ಸರಿ ಇಲ್ವಾ ಅಂತ. ಸರಿ, ಅಲ್ಲಿ ಸ್ವಲ್ಪ ದಿನ ಇದ್ದು ನೋಡ್ಲಿ, ಆಮೇಲೆ ಗೊತ್ತಾಗತ್ತಲ್ಲ ಏನಂತ. ರೀ, ಸ್ವಲ್ಪ ದಿನ ಮಾತ್ರ ಅಲ್ಲಿರೋದಂತ ಹೇಳಿದ್ರೆ ಯಾಕೆ ಇದೆಲ್ಲನೂ ಎತ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲೇ ಇಡ್ರಿ. ಅವಳದೆಲ್ಲ ತಗೊಂಡೋಗಿಟ್ರೆ ಅವಳಿಗೆ ಬೇಕಾಗಿದ್ದು ಅವಳು ತಗೊಳ್ತಾಳಲ್ಲ. ಇಲ್ಲಾಂದ್ರೆ ಈ ಮನೆಗೂ ಆ ಮನೆಗೂ ನತ್ಸಲ ನಡೀತಾ ಇರ್ಬೇಕು. ಅದಕ್ಕೆ ಅವಳು ಎಷ್ಟು ದಿನ ಇರ್ತಾಳೋ ಇರ್ಲಿ, ಅದೇನ್ ಬೀಳ್ತಾಳೋ ಇಲ್ವಾ ಅಂತೆಲ್ಲ ಗೊತ್ತಾಗತ್ತಲ್ಲ. ಆಮೇಲೆ ಏನಂತ ನಾನು ನಿರ್ಧಾರ ತೆಗಿತೀನಿ. ರೀ, ಏನ್ರಿ ಹಿಂಗ್ ಹೇಳ್ತಾ ಇದ್ದೀರಾ? ಸರಿ, ನಾನ್ ಬಂದ್ ಮಾತಾಡ್ತೀನಿ. ಇದನ್ನೆಲ್ಲ ತಗೊಂಡೋಗಿ ಅಕ್ಕನ ಮನೇಲಿ ಇಟ್ಬರ್ತೀನಿ. ಹೊಟ್ಟೆ ಬೇರೆ ಹಶ್ವಾಗ್ತಾ ಇದೆ, ಸರಿನಾ? ಆಯ್ತು ರೀ. ಸರಿ, ಮೀನಂದು ಚೈನ್ ಇದೆಯಲ್ಲ, ಅದು ತಗೊಂಬ ಹೋಗು. ರೀ, ಏನ್ರಿ ಬಂಗಾರ ಚೈನಾ? ಹೌದು ದುರ್ಗಾ, ತಗೊಂಬ ಹೋಗು. ರೀ, ಆ ಬಂಗಾರ ಚೈನ್ ಇಷ್ಟೊತ್ತಿಗೆ ಯಾಕ್ರಿ ನಿಮ್ಗೆ?
ಮೀನಾ ಅಲ್ಲಿರೋದಲ್ಲ ಇನ್ನ ಎಲ್ಲಾದ್ರೂ ಹೋದ್ರೆ ಹಾಕೊಳ್ಳಿ ಗೊತ್ತಾ, ಅದಕ್ಕೆ ಅಕ್ಕನ ಹತ್ರ ಕೊಟ್ಟಿಡೋಣ. ತಗೊಂಬ ಹೋಗು. ರೀ ನಾನೆಲ್ಲ ಬಂಗಾರ ಚೈನ್ ಕೊಡಲ್ಲ ರೀ, ಆ ಚೈನು ನಮ್ಮ ಮನೇಲೇ ಇರ್ಲಿ. ಬೇಕಂತ ಹೇಳಿದ್ರೆ ಮೀನಾ ಬಂದು ಇಲ್ಲಿಂದ ಹಾಕೊಂಡು ಹೋಗ್ಲಿ. ನಾನು ಹೇಳಿದ್ ಮಾತು ಕೇಳ್ತೀಯ ಇಲ್ವಾ ನೀನು? ಹೋಗಿ ತಗೊಂಬ ಹೋಗು. ನಾನ್ ತರಲ್ಲ. ನೀನ್ ತರ್ಲಿಲ್ಲ ಅಂದ್ರೆ ಏನು, ನಾನ್ ತರ್ತೀನಿ. ಸೈಡ್ ಬಿಡು. ಅಯ್ಯಯ್ಯೋ ಇವ್ರೇ ಚೈನ್ ತರ್ತೀನಂತ ಹೋಗಿದ್ದಾರೆ. ಏನ್ ಮಾಡೋದೀಗ? ಈ ಮೀನನಿಂದ ಎಲ್ಲ ಹಾಳಾಗೋಯ್ತು. ಚೈನು ಅಮ್ಮ ತಗೊಂಡೋಗ್ಬಿಟ್ಟಿದ್ದಾರೆ. ಈಗ ಏನ್ ಹೇಳೋದು ಇವ್ರ ಹತ್ರ? ದುರ್ಗಾ ದುರ್ಗಾ, ಚೈನ್ ಇಲ್ಲ ಇಲ್ಲಿ, ಎಲ್ಲಿಟ್ಟಿದ್ಯಾ? ಅಯ್ಯಯ್ಯೋ ಏನ್ ಹೇಳೋದೀಗ ನಾನು? ದುರ್ಗಾ ಒಳಗ್ ಚೈನ್ ಇಲ್ಲ, ಎಲ್ಲಿಟ್ಟಿದ್ಯಾ? ರೀ ಅದು ನಾನು ನಿಜ ಹೇಳ್ಬಿಡ್ತೀನಿ ರೀ, ನಾನು ಸುಳ್ಳು ಹೇಳಲ್ಲ. ಏನಂತ ಹೇಳಿದೆ, ಅಮ್ಮ ಬಂದ್ರಲ್ಲ, ಅಮ್ಮನ್ಗೆ ತುಂಬಾ ಕಷ್ಟ ಇದೆ, ಸಾಲ ಎಲ್ಲ ಆಗಿದೆ ಅಂತ ಹೇಳಿದ್ರು ರೀ. ಅದಕ್ಕೆ ನನ್ನ ಹತ್ರ ಕೊಡಕ್ಕೇನು ಇರ್ಲಿಲ್ಲ, ಅದಕ್ಕೆ ಆ ಚೈನ್ನ ಕೊಟ್ಟು ಕಳಿಸಿದೆ ರೀ. ಏನು, ನನ್ ಮಗಳು ಚೈನು ನಿಮ್ಮಮ್ಮನ ಹತ್ರ ಕೊಟ್ಬಿಟ್ಟ? ರೀ ಹೌದು ರೀ, ತುಂಬಾ ಸಾಲ ಆಗಿದೆ ಅಂತ ಹೇಳಿದ್ರು ರೀ, ಅದಕ್ಕೆ ರೀ ಕೊಟ್ಟು ಕಳಿಸ್ದೆ. ಕಣ್ಣೀರ್ ಬಿಟ್ರು ರೀ, ಇಲ್ಲಾಂದ್ರೆ ಕೊಡ್ತಾ ಇರ್ಲಿಲ್ಲ ರೀ. ನಾನು ಅಮ್ಮನ ಹತ್ರ ಕೊಡಕ್ಕೂ ಮುಂಚೆ ನಿಮ್ಮ ಹತ್ರ ಕೇಳೋಣ ಅಂತಾನೆ ಇದ್ದೆ. ನಿಮ್ಮ ಈ ಬೇಡ ಅಂದ್ರೆ ಏನ್ ಮಾಡೋದಂತ ಕೊಟ್ಬಿಟ್ಟೆ ರೀ. ದುರ್ಗಾ, ನನಗ್ ಬರೋ ಸಿಟ್ಟಿಗೆ ಸತ್ಯವಾಗ್ಲೂ ನನ್ ಹೊಡೆದೆ ಅಂದ್ರೆ ನಿನ್ ಕಪಾಳ ಬಾತ್ಕೋಬೇಕು ನೋಡು. ನನ್ ಮಗಳು ಚೈನು ನಾನ್ ಆಸೆ ಪಟ್ಟು ನನ್ ಮಗಳಿಗಂತ ತೆಗ್ದಿರೋದು. ಮರ್ಯಾದೆಯಾಗಿ ನಿಮ್ಮಮ್ಮ ತಗೊಂಬಂದ್ ನನ್ನ ಹತ್ರ ಕೊಟ್ಬಿಟ್ರೆ ಆಯ್ತು, ಇಲ್ಲಾಂದ್ರೆ ನಾನು ಸುಮ್ನೆನೆ ಬಿಡಲ್ಲ. ಸಾಲ ಆಗಿದೆ, ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನೇ ಕೊಡ್ತಾ ಇದ್ದೆ ದುಡ್ಡು. ನನ್ನ ಹತ್ರ ಕೇಳಿದ್ರೆ ಅದನ್ನ ಬಿಟ್ಬಿಟ್ಟು ನನ್ನ ಹತ್ರ ಕೇಳ್ದೆ ನನ್ ಮಗಳಿಗೆ ಆಸೆ ಪಟ್ಟು ತೆಗ್ದಿರೋಂತ ಚೈನ ಕೊಟ್ಟು ಕಳ್ಸಿದ್ಯಾ ನೀನು? ರೀ ಸೀಟ್ ಮಾಡ್ಕೊಂಬೇಡ್ರಿ, ನಿಮ್ ಮಗಳು ಚೈನ್ ತಾನೆ, ಅಮ್ಮನ್ನ ಬರಕ್ ಕೇಳಿ ತರ ಕೇಳ್ತೀನ್ರಿ. ನೀವೇನು ಸೀಟ್ ಮಾಡ್ಕೊಂಡು ನಿಮ್ಮ ಅಕ್ಕನ ಹತ್ರ ಎಲ್ಲ ಏನು ಹೇಳ್ಬೇಡ್ರಿ. ಅದ್ ಯಾಕ್ರಿ ಅದ್ರ ಸೀಟ್ ಆಗಿದ್ದೀರಾ? ನನ್ ಮಾಡಿ ತಪ್ಪೇ ರೀ. ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನನ್ ಮಗಳು ಚೈನ್ ನಾಳೆ ಬೆಳಗ್ಗೆ ನನ್ನ ಹತ್ರ ಇರ್ಬೇಕು. ಅಯ್ಯೋ ರೀ, ಈಗಲೇ ಫೋನ್ ಹಚ್ತೀನ್ರಿ ಅಮ್ಮನ್ಗೆ, ಬರಕ್ ಕೇಳ್ತೀನ್ರಿ. ನೀವು ಸೀಟ್ ಮಾಡ್ಕೊಂಬೇಡ್ರಿ. ಅದೇನೋ ಮೀನನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲ ತಗೊಂಡೋಗಿ ಕೊಟ್ಬಿಟ್ ಬನ್ರಿ. ಏನ್ ಬುಜ್ಜು, ಅಮ್ಮ ಹೇಳ್ತಾರದ್ ನೋಡಿ ನಿನ್ ಬೇಜಾರಾಗ್ತಾ ಇದೆಯಾ? ಬೇಜಾರ್ ಮಾಡ್ಕೊಂಬೇಡ ಕಣಮ್ಮ, ನನ್ ನಾಳೆ ಬರ ಹಂಗೆ ಗೊತ್ತಾ, ಎಲ್ಲ ಮೀನಿನಿಂದನೇ ಗೊತ್ತಾ. ನೀನ್ ಅಳೋದಿಕ್ಕೆ ನಾನು ಯಾಕೆ ಬೇಜಾರ್ ಮಾಡ್ಕೊಂಡ್ಲಿ? ನೀನ್ ಮಾಡಿ ತಪ್ಪಿಗೆ ಅಪ್ಪ ಇದಾನಲ್ಲ, ಅವನು ನಿನ್ನನ್ನ ಬೈದ್ಬಿಟ್ಟು ಹೋಗ್ತಾ ಇರೋದು. ಅಲ್ಲ ಕಣೆ, ನಿಮ್ಮ ಅಮ್ಮನ್ಗೆ ಇಲ್ಲಿ ಬಂದ್ರೆ ಅಂಡೆ ಲೆಕ್ಕದಲ್ಲಿ ತಿಂತಾಳೆ ಡುಮ್ಮಿ, ತಿನ್ಬಿಟ್ಟು ಹೋಗಕ್ ಸಾಕಾಗಲ್ವಾ ಅವಳಿಗೆ? ಚೈನ್ ಬೇರೆ ತಗೊಂಡೋಗಿದ್ದಾಳೆ, ಬರ್ಲಿ ಅವಳಿಗೆ ಮಾಡ್ತೀನಿ. ಅಯ್ಯೋ ಶಿವನೇ, ಹೊರಗಡೆಯಿಂದ ಯಾರು ನಮ್ಮ ಮಕ್ಕ ಕುಗ್ಯದ್ ಬೇಡ, ಇವಳೇ ಸಾಕು. ಅಮ್ಮನ್ಗೋಗಿ ಈಗ್ಲೇ ಫೋನ್ ಹಚ್ಬೇಕು, ಈಗ್ಲೇ ಅಮ್ಮನ್ನ ಬಸ್ ಹತ್ತಿ ಬರಕ್ ಕೇಳ್ಬೇಕು, ಇಲ್ಲಾಂದ್ರೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ